ಪ್ರಾರಂಭವಾದ ಇವರ ಹೊಸ ಜೀವನ ಮುಂದೆ ಕೊಳಲಿನ ನಾದವಿಲ್ಲದೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿತು. ದೇಶ ವಿದೇಶಗಳಲ್ಲಿ ಗುರುಗಳಾದ ಮಹಾಲಿಂಗಂ ಜೊತೆ ಸಂಚಾರ ಮಾಡಿದ್ದ ಸುಂದರ್ರಾವ್ ಅನೇಕ ಕಡೆ ತಮ್ಮ ಕೊಳಲಿನ ಪ್ರಾವೀಣ್ಯವನ್ನ ಮೆರೆದಿದ್ದಾರೆ. 75 ವಸಂತಗಳನ್ನ ದಾಟಿದ್ರೂ ಕಲೆಯ ಆರಾಧಕನಾಗಿಯೇ ಅನೇಕ ಶಿಷ್ಯ ವೃಂದವನ್ನ ಹುಟ್ಟು ಹಾಕಿದ್ದಾರೆ. ವಿದೇಶದಲ್ಲೇ ಉಳಿಯೋಕೆ ಹಲವು ಅವಕಾಶಗಳು ದೊರೆತು ತಮ್ಮ ತಾಯ್ನಾಡಲ್ಲೇ ಉಳಿದು ಗುರುಗಳ ಹೆಸರಿನಲ್ಲಿ ಉಚಿತವಾಗಿ ಸಂಗೀತ ವಿದ್ಯಾದಾನವನ್ನ ಮಾಡ್ತಾ ಇದ್ದಾರೆ. ಪಾಪ್ ಸಂಗೀತದ ನಡುವೆ ನಲುಗ್ತಾ ಇದ್ದ ಭಾರತೀಯ ಸಂಗೀತವನ್ನ ಉಳಿಸೋಕೆ ಸರ್ವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿ ಸೆಟ್ಲ್ ಆದ್ರೆ ಅವರು ಅಮೆರಿಕಾಗೆ ಹೋದ್ರು. ನಾನು ಅಲ್ಲೇ ಇದ್ದು ಒಂದು ಸ್ಕೂಲ್ ಎಲ್ಲ ಸ್ಟೇಟ್ಸು ಒಂದು 10 ವರ್ಷ ನೋಡಿದ್ದೀನಿ. ಅಲ್ಲಿ ಹುಡುಗರು ಇದ್ದಾರೆ, ಇವಾಗ ಗಾಡ್ ಫಾದರ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಮತ್ತೆ ಬೇಕಾದಷ್ಟು ಇದು ಇಲ್ಲೇ ಸೆಟ್ಲ್ ಆಗಿರ್ತೀವಿ. ನಾನು ನಮ್ಮ ಭಾರತ ದೇಶದಲ್ಲೇ ಹೋಗಿ ಈ ವಿದ್ಯೆನ ನಮ್ಮ ದೇಶದಲ್ಲೇ ಕೊಡಬೇಕು, 10 ಪೈಸನೆ ಸಿಗ್ಲಿ ಅಂತ ಹೇಳಿ. ಇನ್ನು ಇವರ ಈ ಪ್ರಯತ್ನಕ್ಕೆ ಇವರ ಧರ್ಮಪತ್ನಿ ಮೀರಾಬಾಯಿ ಹಾಗೂ ಪುತ್ರ ಭಾಸ್ಕರ್ ರಾವ್ ಸಾಥ್ ನೀಡುತ್ತಿದ್ರು. ಕಳೆದ ಕೆಲ ವರ್ಷಗಳ ಹಿಂದಷ್ಟೇ ಮೀರಾಬಾಯಿ ಅಸುನೀಗಿದ್ರಿಂದ ಮಗನೊಂದಿಗೆ ಈ ಸಂಗೀತ ಲೋಕದ ಪಯಣವನ್ನ ಮುಂದುವರೆಸಿದ್ದಾರೆ. ಮಗ ಭಾಸ್ಕರ್ ಮೃದಂಗದಲ್ಲಿ ತನ್ನ ಕೈಚಳಕವನ್ನ ತೋರಿಸಿದ್ರೆ, ಈ ಸ್ವರಕ್ಕೆ ಜೊತೆಯಾಗಿ ಕೊಳಲಿನ ವಾದನವನ್ನ ಮಾಡ್ತಾರೆ ಸಾಧಕ ಸುಂದರ್ರಾವ್. ನಾನು 8 ತಿಂಗಳಿಂದ ಫ್ಲೂಟಿಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫ್ಲೂಟ್ ಜೊತೆ ವೋಕಲ್ಲು ಹೇಳ್ಕೊಡ್ತಾರೆ. ಫಸ್ಟ್ ಹಾಡಿಸ್ಬಿಟ್ಟು ಆಮೇಲೆ ಹೇಳ್ಕೊಡ್ತಾರೆ. ಆಮೇಲೆ ಫೀಸ್ ಎಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ತುಂಬ ಶ್ರದ್ಧೆಯಿಂದ ಹೇಳ್ಕೊಡ್ತಾರೆ. ಕಲಿಯೋರು ಶ್ರದ್ಧೆ ಇಟ್ಕೊಂಡಿದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನು ಮೋಹನ ಮುರಳಿಯ ಮೋಡಿ ಕಲಾ ಪ್ರೌಢಿಮೆಯನ್ನ ಗುರುತಿಸಿದ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಇವರನ್ನ ಕರ್ನಾಟಕ ಕಲಾಶ್ರೀ ಬಿರುದನ್ನ ನೀಡಿ ಗೌರವಿಸಿದೆ. ಅಲ್ಲದೆ ಕೊಳಲು ಕಲಾಭೂಷಣ, ನಾದ ಕೋಕಿಲ, ನಾದ ಬ್ರಹ್ಮ, ವಿಶ್ವ ಭಾರತಿ ಕಲಾ ಜ್ಯೋತಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಹೆಮ್ಮೆಯು ಇವರದಾಗಿದೆ. ಇನ್ನು ವಿಶೇಷ ಅಂದ್ರೆ ಈ ಸಾಧಕನ ಸಂಗೀತ ಲೋಕದ ಸಾಧನೆಯನ್ನರಿತ ಕಲಾಪ್ರೇಮಿಗಳು ಪ್ಯಾಲೇಸ್ ಗುಟ್ಟಳ್ಳಿ ಸರ್ಕಲ್ ಬಳಿಯ ಬಯಲು ರಂಗಮಂಟಪಕ್ಕೆ ಸುಂದರ್ರಾವ್ ಬಯಲು ರಂಗಮಂದಿರ ಅಂತ ನಾಮಕರಣ ಮಾಡಿದ್ದಾರೆ. ನಾನು ಪಾಸ್ಟ್ 1 ವರ್ಷದಿಂದ ಇವ್ರ ಹತ್ರ ಕಲಿತಾ ಇದ್ದೀನಿ. ಮುಂಚೆ ಒಬ್ಬರ ಹತ್ರ ಕಲಿತಿದ್ದೆ, ಬಟ್ ಇಲ್ಲಿ ಬಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನನ್ನ ಫ್ಲೂಟೇ ತುಂಬಾ ಇಲ್ಲ ಇವ್ರ ಹತ್ರ ಕಲಿಯೋದ್ರಿಂದ ತುಂಬಾ ಸಾಧನೆ ಮಾಡಬೇಕು ಅಂತ ಅಂತಿದೆ. ಇದ್ರ ಮೇಲೆನೆ ಇವ್ರು ಮತ್ತೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಮತ್ತೆ ಅವರು ಫುಲ್ ಡೆಡಿಕೇಟ್ ಸ್ಟೂಡೆಂಟ್ಸ್ ಇಷ್ಟಪಡ್ತಾರೆ. ಯಾರು ನಿಜವಾಗ್ಲೂ ಗುರುಗಳ ಭಾವನೆ ಇದೆ, ಯಾರು ನಿಜವಾಗ್ಲೂ ಕಲಿಬೇಕು ಅಂತ ಇರ್ತಾರೆ, ಅವ್ರಿಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ಭಾವನೆಯಿಂದ ಬಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ಲೂಟ್ನ. ಒಟ್ನಲ್ಲಿ ಕಲೆಯ ಆರಾಧಕನಾಗಿ ಕೊಳಲಿನ ದನಿಯಲ್ಲೇ ಜೀವನವನ್ನ ಸಾಗಿಸ್ತಾ ಇರೋ ಸುಂದರ್ರಾವ್ ಅನೇಕ ಮಂದಿ ಶಿಷ್ಯ ವೃಂದವನ್ನೇ ಹೊಂದಿದ್ದಾರೆ. ತಮ್ಮಲ್ಲಿರೋ ಕಲೆಯನ್ನ ಕಲಾ ಪ್ರೇಮಿಗಳಿಗೆ ತಿಳಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಮನೆಯಲ್ಲೇ ಉಚಿತವಾಗಿ ಕೊಳಲು ವಿದ್ಯಾಭ್ಯಾಸವನ್ನ ತಿಳಿ ಹೇಳ್ತಿದ್ದಾರೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವೊಬ್ಬ ವ್ಯಕ್ತಿಯಲ್ಲೂ ಅಡಗಿರೋ ಕಲೆ ನಾಶವಾಗಬಾರದು ಅನ್ನೋದು ಸುಂದರ್ರಾವ್ ಅನ್ನೋ ಈ ಕೊಳಲು ಪ್ರವೀಣನ ಹಾರೈಕೆ. ಭಾಗ್ಯ ನ್ಯೂಸ್ 24 ಬೆಂಗಳೂರು. ನಾದ ಕೋಕಿಲ, ನಾದ ಬ್ರಹ್ಮ ಅನ್ನೋ ಬಿರುದುಗಳನ್ನ ಮುಡಿಗೇರಿಸಿಕೊಂಡಿರೋ ಶ್ರಮಜೀವಿ ಸುಂದರ್ರಾವ್ರಲ್ಲಿ ಕೊಳಲು ವಾದನವನ್ನ ಮಾಡೋ ಶಕ್ತಿಯಷ್ಟೇ ಇದೆ ಅಂತ ನೀವು ತಿಳಿದ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ಈ ಇಳೆಯ ವಯಸ್ಸಿನಲ್ಲೂ ಕ್ಷಣಕಾಲ ಸುಮ್ಮನಿರದ ಇವರು ಕೊಳಲು ಪ್ರೇಮಿಗಳಿಗಾಗಿ ಕೊಳಲನ್ನ ಸ್ವತಃ ತಯಾರಿಸ್ತಾರೆ. ಕೊಳಲಿಗೆ ರೂಪ ನೀಡೋದು ಹೇಗೆ ಅನ್ನೋ ಕುತೂಹಲನ? ಹಾಗಾದ್ರೆ ಈ ಸ್ಟೋರಿ ನೋಡಿ.
ಹೊರಡಬಹುದು ಅನ್ನೋ ಕಲ್ಪನೆ ಇಲ್ಲಿ ಅರಳತ್ತೆ. ಬಗೆ ಬಗೆಯ ಬಿದಿರುಗಳ ರಾಶಿಯ ನಡುವೆ ನಿಂತ ಸುಂದರರಾವ್ ವಿಶೇಷವಾಗಿರೋ ಕೊಳಲುಗಳಿಗೆ ರೂಪ ನೀಡ್ತಾರೆ. ಹೌದು, ಗುರುವಿಗೆ ತಕ್ಕ ಶಿಷ್ಯ ಅಂದ್ರೆ ಇವರೇ ನೋಡಿ. ಗುರುಗಳು ಕಲಿಸಿದ ಕೊಳಲಿನ ಪಾಠವನ್ನ ಚಾಚು ತಪ್ಪದೆ ಕಲಿತ ಸುಂದರರಾವ್ ತಾನು ಒಂದು ಶಿಷ್ಯ ಬಳಗವನ್ನ ಹುಟ್ಟುಹಾಕಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ತಮ್ಮದೇ ಪ್ರಯತ್ನದ ಮೂಲದ ಹೊಸ ವಿದ್ಯೆಯೊಂದನ್ನ ಕರಗತ ಮಾಡಿಕೊಂಡು ಎಲ್ಲರಿಗೂ ಭಿನ್ನರೆನಿಸಿದ್ದಾರೆ. ಕೊಳಲಿನಲ್ಲಿ ನಾದವನ್ನ ಸೃಷ್ಟಿಸೋದಕ್ಕೂ ತಾನು ಸೈ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಈ ಕೊಳಲನ್ನ ತಯಾರಿಸೋದು ಅಂದ್ರೆ ಸುಲಭದ ಮಾತಲ್ಲ ಬಿಡಿ. ಇದಕ್ಕಾಗಿ ವಿಶಿಷ್ಟವಾದ ಬಿದಿರ ತಳಿಯ ಅವಶ್ಯಕತೆ ಇದೆ. ಈಟಲ್ ಮತ್ತು ನರನಾರಾಯಣಿ ಬಿದಿರಿನ ತಳಿಗಳು ಮಾತ್ರ ಉತ್ತಮ ನಾದವನ್ನ ಹೊರಹೊಮ್ಮಿಸೋಕೆ ಸಾಧ್ಯ. ತಮಿಳುನಾಡಿನ ನಾಗರ ಕೊಯಿಲ್ ಮಾತ್ರವಲ್ಲದೆ ಕೇರಳದ ಕೊಟ್ಟಾಯಂನ ದಟ್ಟ ಕಾನನಗಳಲ್ಲಿ ಇಂತಹ ಬಿದಿರಿನ ತಳಿಗಳು ಕಾಣಸಿಗ್ತವೆ. ಇನ್ನು ಅಲ್ಲಿಂದ ತಂದಂತಹ ಈ ಬಿದಿರಿನ ಕೋಲುಗಳನ್ನ ಕೆಲ ತಿಂಗಳ ಕಾಲ ಬಿಸಿಲು ಮಳೆಗೆ ತಾಕದಂತೆ ಸುರಕ್ಷಿತವಾಗಿರಿಸಬೇಕು. ನಂತರ ಮತ್ತೆ ಅದನ್ನ ಹೊರತೆಗೆದು ಕೊಳಲಿನ ಆಕೃತಿಗೆ ತಕ್ಕಂತೆ ಉದ್ದನೆಯ ಹಾಗೂ ಚಿಕ್ಕದಾದ ಗಾತ್ರಕ್ಕೆ ತುಂಡರಿಸಬೇಕು. ಅಲ್ಲದೆ ಎಂಜಿನ್ ಆಯಿಲ್, ಜನರೇಟರ್ ಆಯಿಲ್ ಹಾಗೂ ಇತರೆ ಕೆಮಿಕಲ್ಗಳ ಮಿಶ್ರಣದಲ್ಲಿ ಅದ್ದಿ ಗಾಳಿಯಲ್ಲಿ ಒಣಗಲು ಬಿಡಬೇಕು. ಸೋಡಿಯಂ ಕಾರ್ಬನೇಟ್ ಅಂತ ಇದೆ ಮತ್ತು ಬ್ಲೀಚಿಂಗ್ ಪೌಡರ್ ಇದೆ. ಆಮೇಲೆ ಒಂದು ಆಯಿಲ್ ಇದೆ, ಡಾಲ್ಫಿನ್ ಆಯಿಲ್ ಅಂತ ಇದೆ. ಇದು ಮೂರು ಮಿಕ್ಸ್ ಮಾಡಿ ಒಂದು ಸ್ಪ್ರೇನಲ್ಲಿ ಹಾಕಿ ಹೊಡೆದು ಆ ಬಾಂಬುಗಳೆಲ್ಲ ಇಟ್ಟು ಅದರಲ್ಲಿ ಲೋಡ್ ಮಾಡಿ ಪ್ಯಾಕ್ ಮಾಡಿಬಿಡ್ತೀವಿ. ಬ್ಲೀಚಿಂಗ್ ಪೌಡರ್ ಅದೆಲ್ಲ ಹೋಗೋದಕ್ಕೆ ಹಾಟ್ ವಾಟರ್ ಮತ್ತು ಇದು ಮಾಡಿ ವಾಶ್ ಮಾಡ್ತೀವಿ. ವಾಶ್ ಮಾಡಿದ್ಮೇಲೆ ಒಂದು ಒಣಗೋದಕ್ಕಂತ ಕೂಲ್ನಲ್ಲಿ ಇಡಬೇಕು. ಬಿಸಿಲಲ್ಲಿ ಹಿಡಿದ್ರೆ ಒಡೆದೋಗ್ಬಿಡುತ್ತೆ. ಆಮೇಲೆ ತೆಗೆದು ಹೊರಗಡೆ ನೋಡಿದ್ರೆ ಸೌಂಡ್ ಮಾಡಿ ಕೆಳಗಡೆ ಬಾಂಬು ಹೊಡೆದ್ರೆ ಸ್ಟ್ರಾಂಗ್ ಆಗಿ ಸುತ್ತಿ ಹಾಗೆ ಇಳಿಯುತ್ತೆ. ಹಾಗೆ ಹೊಡೆದ್ರೆ ಆ ಸೌಂಡ್ ನಮ್ಗೆ ಕೇಳಿಸ್ತಿದ್ವಿ ಚೆನ್ನಾಗಿ. ಒಳ್ಳೆ ಒಂದು 3-4 ಮಂತ್ಸ್ ಇರಬೇಕು. ತಿರುಗದೆ ಇದನ್ನ ಬಿಸಿಲಿನಲ್ಲಿ ಒಣಗಿಸಿದ್ದೇ ಆದಲ್ಲಿ ಬಿದಿರು ಬೇಗನೆ ಮುರಿಯೋ ಸಾಧ್ಯತೆ ಇದೆ. ಇದಕ್ಕಾಗಿಯೇ ನೆರಳಿನಲ್ಲೇ ಈ ಬಿದಿರಿನ ಕೋಲುಗಳನ್ನ ಒಣಗಿಸಬೇಕು. ಇನ್ನು ಒಣಗಿದ ಬಿದಿರಿನ ಕೋಲುಗಳನ್ನ ಮತ್ತೆ ಹೊರತೆಗೆದು ಹುಳ ಹಪ್ಪಟೆಗಳು ಇದ್ರೆ ಅದನ್ನ ನಾಶಪಡಿಸಬೇಕು. ಆವಾಗ ಅದರಲ್ಲಿ ಏನಾಗುತ್ತೆ, ಫ್ಲೈಸ್ ಎಲ್ಲ ಇರುತ್ತೆ ಮತ್ತು ಕಾಕ್ರೋಚ್ ಮತ್ತು ಸ್ಕಾರ್ಪಿಯನ್ ಇಂಥದ್ದೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿ ಅದಕ್ಕೊಂದು ಆಸಿಡ್ ಹಾಕಿ ಆ ಬ್ಯಾಗಿಂದ ತೆಗೆದು ಹೊರಗಡೆ ತೆಗೆದು ಆಮೇಲೆ ಪ್ರಾಪರ್ ಇಂಚಸ್ ಯಾವ ಸುದ್ದಿ ಪಿಚ್ ಬರುತ್ತೆ ಅಂತ ಕೇಳಿ ಆ ಪಿಚ್ನಲ್ಲಿ ಒಂದೊಂದು ಫ್ಲೂಟ್ ತಯಾರು ಮಾಡ್ತೀವಿ. ಬಳಿಕ ಎಷ್ಟು ಅಂತರದಲ್ಲಿ ರಂಧ್ರಗಳಿರ್ಬೇಕು ಅನ್ನೋದನ್ನ ಕೊಳಲನ್ನ ತಯಾರಿಸೋರು ನಿರ್ಧರಿಸ್ತಾರೆ. ಸಾಮಾನ್ಯ ಕೊಳಲೆ ಇಲ್ಲದೆ ಬಾನ್ಸುರಿಗೆ ಅನ್ನೋದು ಸ್ವತಃ ಒಬ್ಬ ಸಂಗೀತಗಾರನಾಗಿರೋದ್ರಿಂದ ಸುಂದರರಾವ್ಗೆ ತಿಳಿಯೋದು ಸುಲಭದ ಕೆಲಸ. ನೃತ್ಯಗಳಿಗೆ ಹಿನ್ನೆಲೆಯಾಗಿ ಬಳಸೋ ತಾರಕ ಸ್ವರದ ಸಣ್ಣ ಕೊಳಲನ್ನ 12 ಇಂಚಿನೊಳಗೆ ತಯಾರಿಸಬೇಕು. ಅದೇ ಮಂದ ಸ್ವರಕ್ಕಾದ್ರೆ ಕೊಳಲಿನ ಉದ್ದ ಅಗಲ ಹೆಚ್ಚಾಗತ್ತೆ. ಬಾನ್ಸುರಿಗೆ 6 ರಂಧ್ರಗಳು ಬೇಕಾಗಿರೋದು. ಹೀಗೆ ಪ್ರತಿ ಕೊಳಲಿಗೆ ರೂಪು ನೀಡೋಕ್ಕೂ ಮುನ್ನ ಸುಂದರರಾವ್ 10 ಹಲವು ಬಾರಿ ಯೋಚಿಸ್ತಾರೆ. ಆಮೇಲೆ ಇದು ಬ್ಲೋಯರ್ನಲ್ಲಿ ಹಾಕಿ ಒಂದು ಕಂಬಿ ಹಾಕಿ ಕಂಬಿಯಿಂದ ತೆಗೆದು ಒಂದೊಂದು ಪ್ರಾಪರ್ ಹೋಲ್ ಸ್ಕೇಲ್ ಇದೆ. ಆ ಸ್ಕೇಲ್ ಪ್ರಕಾರನೇ ಹಾಕಿದ್ರೆ ಯಾವ್ಯಾವ ಪಿಚ್ಚಿಗೆ ಬರುತ್ತೆ, ಯಾವ ಸುತ್ತಿಗೆ ಬರುತ್ತೆ, ಎಫ್ ನೋಟು, ಜಿ ನೋಟು, ಯಾವ ನೋಟ್ ಅದು ಅದರಲ್ಲಿ ಪಿಚ್ ಬರುತ್ತೆ. ಆಮೇಲೆ ಆ ಸುತ್ತಿ ಬಾಕ್ಸ್ ಇಟ್ಕೊಂಡು ನಾವು ಅದನ್ನು ಟ್ಯೂನ್ ಮಾಡಿದ್ರೆ ಇದು ನೋಡಿದ್ರೆ ಇದು ಯಾವ ಜಾತಿಗೆ ಬಂದಿದೆ, ಇದು ಯಾವ ಪಿಚ್ಚಿಗೆ ಬಂದಿದೆ, ನುಡಿಸ್ಬೋದು ಇಲ್ವಾ ಅನ್ನೋದು ಕಾಣುತ್ತೆ. ಅದ್ರ ನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾದ್ರೂ ಸ್ವಲ್ಪ ಲಿಟಿಗೇಷನ್ ಇರುತ್ತೆ. ಆ ಲಿಟಿಗೇಷನ್ ಇರುವಾಗ ಅದನ್ನು ಸ್ವಲ್ಪ ಫೈನ್ ಮಾಡಿ ಉಜ್ಜಿ ಟ್ಯೂನ್ಗೆ ತಂದು ಆಮೇಲೆ ಬ್ಲೋ ಮಾಡಿದ್ರೆ ಪಕ್ಕ ಆಗಿ ಬರುತ್ತೆ. ಸೌಂಡ್ ಚೆನ್ನಾಗಿರುತ್ತೆ, ಒಳ್ಳೆ ಇಂಪ್ರೆಷನ್ ಕಾಣುತ್ತೆ. ಇನ್ನು ಬಿದಿರನ್ನ ಶುದ್ಧಿಯಾಗಿಸಿದ ಬಳಿಕ ಕೆಂಪನೆ ಕಾದ ಕಬ್ಬಿಣವನ್ನ ಉಪಯೋಗಿಸಿ
ಗುರುತಿಸಿದ ಭಾಗವನ್ನ ರಂಧ್ರಗಳನ್ನ ಮಿಸುವ ಇವರ ಪರಿಶ್ರಮವನ್ನ ಮೆಚ್ಚಲೇಬೇಕು. ಹೀಗೆ ರೂಪುಗೊಳ್ಳುವ ಪ್ರತಿಯೊಂದು ಕೊಳಲುಗಳನ್ನು ನಟ ವಾರ್ನಿಷ್ ಮಾಡಿ ಪಾಲಿಶ್ ಹಚ್ಚಿ ಅದಕ್ಕೆ ಹೊಸತನವನ್ನ ತುಂಬಲಾಗುತ್ತೆ. ಸುಂದರ್ ರಾವ್ ಬರೀ ಬಿದಿರಿನ ಕೊಳಲುಗಳನ್ನ ತಯಾರಿಸ್ತಾರೆ ಅಂದ್ರೆ ಅದು ಸುಳ್ಳಾಗತ್ತೆ. ಯಾಕಂದ್ರೆ ಕಬ್ಬಿಣ, ಪ್ಲಾಸ್ಟಿಕ್ ಹೀಗೆ ಅನೇಕ ವಸ್ತುಗಳಿಂದ ಈ ಕಲಾವಿದ ಕೊಳಲುಗಳನ್ನ ತಯಾರಿಸ್ತಾರೆ. ವಿಭಿನ್ನ ಸ್ವರಗಳನ್ನ ಹೊರಹೊಮ್ಮಿಸೋ ಈ ಕೊಳಲುಗಳು ಸಂಗೀತ ಪ್ರಿಯರನ್ನ ತನ್ನತ್ತ ಆಕರ್ಷಿಸುತ್ತವೆ. ಆದ್ರೆ ಈ ನಡುವೆ ಗಮನಿಸಬೇಕಾದ ಅಂಶ ಅಂದ್ರೆ ಬಿದಿರನ್ನ ಧರಿಸೋದ್ರಿಂದ ತೊಡಗಿ ಕೊಳಲಿಗೆ ರೂಪ ನೀಡುವವರೆಗೆ ಏನಿಲ್ಲ ಅಂದ್ರೂ 40,000ಕ್ಕೂ ಹೆಚ್ಚು ಮೊತ್ತ ವ್ಯಯವಾಗುತ್ತೆ. ತಲೆ ಮೇಲೆ ತನ್ನದೇ ಅನ್ನಿಸ್ಕೊಳ್ಳೋ ಸೂರೊಂದಿಲ್ಲ. ಕಲೆಯಲ್ಲೇ ನಂಬ್ಕೊಂಡು ಜೀವನ ಸಾಗಿಸ್ತಿರೋದಲ್ಲದೆ ಉಚಿತವಾಗಿಯೂ ಸಂಗೀತ ವಿದ್ಯೆಯನ್ನ ಕಲಿಸೋದ್ರಿಂದ ಸುಂದರ್ ರಾವ್ ಅವರ ಜೀವನ ಈಗ ಕಷ್ಟದಲ್ಲೇ ಕಾಲ ದೂಡುವಂತಿದೆ. ಸರ್ಕಾರದಿಂದ ಬರೋ ಮಾಸಾಶನವನ್ನೇ ನಂಬಿರೋ ಇವ್ರು ತುತ್ತಿನ ಅನ್ನವಿಲ್ಲದೆ ಇದ್ರೂ ಸರಿ ಸಂಗೀತ ವಿದ್ಯೆಯನ್ನ ಎಲ್ಲೆಡೆ ಪಸರಿಸ್ತೀನಿ ಅಂತಾರೆ. ಆದ್ರೆ ಇದಕ್ಕಾಗಿ ಅವ್ರು ಕೇಳ್ತಿರೋದು ಪುಟ್ಟದಾದ ಸಂಗೀತ ಶಾಲೆಯನ್ನ. ವಿದ್ಯಾದಾನ ಮಾಡ್ತೀನಿ, ಸ್ಥಳಾವಕಾಶ ಕೊಡಿ, ಸಂಗೀತ ಉಪಕರಣಗಳನ್ನ ದಾನ ಮಾಡಿ ಅಂತ ಹಲವು ಬಾರಿ ಮಂತ್ರಿಗಳ ಮೊರೆ ಹೋಗಿದ್ರೂ ಪ್ರಯೋಜನವಾಗಿಲ್ಲ. ಈ ಇಳಿಯ ವಯಸ್ಸಿನಲ್ಲೂ ಸುಂದರ್ ರಾವ್ರ ಸಂಗೀತದ ಒಲವು, ಸಂಗೀತ ಶಾಲೆಯ ನಿರ್ಮಾಣಕ್ಕಾಗಿ ಇವ್ರು ನಡೆಸ್ತಾ ಇರೋ ಹೋರಾಟಕ್ಕೆ ಇನ್ನಾದ್ರೂ ನ್ಯಾಯ ಸಿಗ್ಬೇಕಿದೆ. ಕೊಳಲು ವಾದನವನ್ನ ಜೀವಾಳವಾಗಿಸಿಕೊಂಡು ಕಳೆದ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಳಲು ವಿದ್ಯಾಭ್ಯಾಸವನ್ನ ನೀಡ್ತಿರೋರು ಸುಂದರ್ ರಾವ್. ಭತ್ತದ ಉತ್ಸಾಹದಿಂದ ಕೊಳಲನ್ನೋದು ಇವರು ಸ್ವತಃ ಕೊಳಲಿಗೆ ರೂಪವನ್ನು ನೀಡ್ತಾರೆ. ಈ ವಯಸ್ಸಿನಲ್ಲಿ ಇವರ ಸಾಧನೆಯನ್ನ ಮೆಚ್ಚಲೇಬೇಕು ಅಲ್ವಾ? ಕ್ಯಾಮರಾ ಪರ್ಸನ್ ಅರವಿಂದ್ ಜೊತೆ ಭಾಗ್ಯ, ನ್ಯೂಸ್ 24 ಬೆಂಗಳೂರು. ಕಲೆಗೆ ವಯಸ್ಸಿನ ಅಂತರ ಇಲ್ಲ ಅನ್ನೋದು ಇದಕ್ಕೆ ಇರಬೇಕು ನೋಡಿ. ವಯಸ್ಸು 75 ದಾಟಿದ್ರು ಸುಂದರ್ ರಾವ್ರದು ಭತ್ತದ ಉತ್ಸಾಹ. ತನ್ನಲ್ಲಿರೋ ಸಂಗೀತವನ್ನ ಕಲಾಸಕ್ತರಿಗೆ ಹಂಚಬೇಕು ಅನ್ನೋ ಹಂಬಲದಿಂದ ಸತತವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಕೊಳಲಿನ ದನಿಯನ್ನೇ ಉಸಿರಾಗಿಸ್ಕೊಂಡು ಸಂಗೀತ ಶಾಲೆ ನಿರ್ಮಾಣಕ್ಕಾಗಿ ಪರಿಶ್ರಮ ಪಡ್ತಿದ್ದಾರೆ. ಇವರ ಈ ಪರಿಶ್ರಮ ಎಲ್ಲರಿಗೂ ಮಾದರಿಯೇ ಸರಿ. ಇದು ಈ ಹೊತ್ತಿನ ವಿಶೇಷ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24.